ಲವ್ ಯು ಪಿಕ್ಕಿ ಬೇಬಿ. ಅಯ್ಯೋ ದೇವ್ರೆ, ನಾನೆಂತ ಪಾಪಿ. ಅವತ್ತು ರಶ್ಮಿ ಮದುವೆಯಲ್ಲಿ ಹಣ ಬಚ್ಚಿಟ್ಟು ಆ ಕೆಟ್ಟ ಗಂಡಿಂದ ನಾನು ಕಾಪಾಡಿದೆ. ಆದ್ರೆ ಇವತ್ತು ಇಲ್ಲಿ ಏನಾಯ್ತವ? ಬೇರೆ ಯಾವಳ್ದು ಜೊತೆ ನನ್ನ ಅಳಿಯಂಗೆ ಸಂಬಂಧ ಐತೆ. ಆ ಸಂಬಂಧ ಎಲ್ಲಿಗೆ ಬಂದೈತೋ, ಮುಂದೆ ಏನಾಯ್ತಾಯ್ತೋ? ಅಯ್ಯೋ ದೇವ್ರೆ, ಗೊತ್ತಾಗ್ತಿಲ್ಲಲ್ಲವ. ನನ್ನ ಮಗಳು ರಶ್ಮಿನ ಬೆಂಕಿಯಿಂದ ಕಾಪಾಡಿಕೊಂಡು ಬಾವಿಗೆ ತಳ್ದಂಗೆ ಆಗೋಯ್ತು. ಅಯ್ಯೋ, ನಮ್ಮ ಮಾತಪ್ಪದ ಮಗ ಇಂಥ ಕೆಲಸ ಮಾಡ್ತವನ. ಅವ್ವ, ಮಕ್ಕಳವ, ಕಾಪಾಡವ. ಅಮ್ಮ, ಮನೆಯೆಲ್ಲ ನೋಡಿದ್ರ? ನೋಡ್ದೆ ಮಾತಪ್ಪ. ಮಕ್ಕಳವ ಅಂದ್ರೆ ಸುಮ್ಮನೆನಾ? ನಾವೇನೋ ಅಂದ್ಕೋತೀವಿ, ಆದ್ರೆ ಅವಳು ಸರಿದಾರಿನೇ ತೋರಿಸ್ತಾಳೆ. ಹ್ಞೂ ಕಣವ್ವ, ನನಗೂ ನಂಬಿಕೆನೇ ಬರ್ತಾ ಇಲ್ಲ. ನಿಮಗೆ ಬೇರೆ ಎಲ್ಲಾದರೂ ಇರ್ಸೋಕ್ಕೆ ವ್ಯವಸ್ಥೆ ಮಾಡೋಣ ಅಂದ್ಕೊಂಡಿದ್ದೆ. ನಿಮ್ಮ ಮಗಳ ಮೂಲಕ ಅವಳು ಮನೇಲೇ ಇರೋಂಗಾಯ್ತು ನೋಡಿ. ನಿಜ ಮಾದಪ್ಪ, ದೇವ್ರು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರ್ತೈತೆ. ನಾನಿಲ್ಲಿ ಬಂದಿರೋದಕ್ಕೂ ಒಂದು ಕಾರಣ ಐತೆ. ಆ ಕಾರಣ ಏನು ಅಂತ ನನಗೆ ಗೊತ್ತಾಗೈತೆ. ನಾನೀಗ ಅದನ್ನ ಸರಿ ಮಾಡಬೇಕು. ಮಾಡ್ತೇನೆ. ಯಮ್ಮ, ತಗೋ ಸೀರೆಗಳು ಉಟ್ಕೊಳಕ್ಕೆ. ಕೊಡವ. ಅಲ್ಲ, ಬಾನು ರೊಟ್ಟಿ ಪಲ್ಯ ಮಾಡ್ಕೊಡು ಅಂತ ಕೇಳಿದ್ಲಲ್ಲ, ನಿಮಗ್ ರೊಟ್ಟಿ ಮಾಡಕ್ ಬರತ್ತಾ? ನಂಗೆ ಹಿಟ್ ಕಲ್ಸಕ್ ಬರತ್ತೆ, ಆದ್ರೆ ದುಂಡಕ್ ತಟ್ಟಕ್ ಮಾತ್ರ ಬರೋದಿಲ್ಲ. ನೀನೇನೂ ಮಾಡಬೇಡ, ನಾ ಎಲ್ಲ ಮಾಡ್ಕೊಡ್ತೀನಿ. ನಿಂಗೆ ಏನೇನು ಬೇಕು ಅಂತ ಅಷ್ಟು ಹೇಳು ಸಾಕು. ಒಳ್ಳೇದಾಯ್ತು. ಹಲೋ, ಬರ್ತಾಯಿದ್ದೀನಿ. ಇನ್ನೊಂದು 5 ಮಿನಿಟಲ್ಲಿ ಇರ್ತೀನಿ. ಬಂದೆ. ಬಾಯ್. ಸೀನಾ ಸರ್, ತಿಂಡಿ ತಿನ್ಕೊಂಡು ಹೋಗಿಯಪ್ಪ. ಬೇಡ. ಅದು ನಮ್ಮ ಜಿಮ್ ಆಫೀಸರ್ ಬಂದವ್ರೆ. ಪರ್ಸನಲ್ ಟ್ರೈನಿಂಗ್ ಬೇಕಂತೆ. ನಾನು ಹೆಂಗ್ ವರ್ಕೌಟ್ ಹೇಳ್ಕೊಡ್ತೀನಿ ಅಂತ ನೋಡ್ಬೇಕಂತೆ. ಲೇಟರೇ ಬೈತಾರೆ. ಹೋಗ್ಬರ್ತೀನಿ. ಅವಳಲ್ಲಿ ಸಿಕ್ತಿದ್ದಾಳಲ್ಲ, ಇನ್ ಮನೆ ಊಟ ಎಲ್ಲಿಷ್ಟ ಆಗತ್ತೆ ಇವನ್ಗೆ. ಯಾಕೋ ಸೀನಾ ಎಷ್ಟು ಕೆಟ್ಟ ಬುದ್ಧಿ ಮಾಡ್ತೀಯಾ? ನಂಗೂ ಮನ್ಸಿದೆ ಕಣೋ. ಏನವ ರಶ್ಮಿ ಇದು? ಅವನೇನೋ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ನೀನು ನೋಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲ. ಮಾವ, ಇರ್ಬೇಕು ಅಂತ ಇರೋರು ಹೆಂಗಿದ್ರು ಇರ್ತಾರೆ. ಆದ್ರೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರೋರ್ನ ತಡೆದು ಏನು ಪ್ರಯೋಜನ ಇಲ್ಲ. ನೋಡಿದ್ರ, ನೋಡಿ, ನಮ್ಮ ರಶ್ಮಿ ಜಾಣೆ, ಅವಳಿಗೆಲ್ಲ ಗೊತ್ತಾಯ್ತದೆ.